6 ಸೂತ್ರಗಳನ್ನ ನಾವು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಯಾವ 6 ಸೂತ್ರಗಳು ನೋಡೋಣ. ಆ ಸೂತ್ರಗಳನ್ನ ನಾವು ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಏನಾಗುತ್ತೆ, ನಮ್ಮ ಒಂದು ಎನ್ಲೈಟನ್ಮೆಂಟ್ ಬೇಗನೆ ನಾವು ಆ ಸ್ಥಿತಿಗೆ ತಲುಪ್ತೀವಿ. ನಮ್ಮ ಧ್ಯಾನಕ್ಕೂ ಸಹ ತುಂಬಾ ಸಹಕಾರಿಯಾಗುತ್ತೆ, ಹಾಗೆ ನಮ್ಮ ಜೀವನ ಸಹ ತುಂಬಾ ಸುಂದರವಾಗಿರುತ್ತೆ. ಸೊ ಇದು ತುಂಬಾ ಸಿಂಪಲ್ ಇವೆಲ್ಲಾನು, ಆದ್ರೆ ನಾವು ಎಲ್ಲರಿಗೂ ಗೊತ್ತಿರುತ್ತೆ, ಆದ್ರೂ ನಾವು ಪದೇ ಪದೇ ಇವೆಲ್ಲ ಕೇಳ್ತಾ ಇರ್ಬೇಕು, ರಿಕಾಲ್ ಮಾಡ್ಕೊಂತಿರ್ಬೇಕು, ನಮ್ಮನ್ನ ನಾವು ಟೆಸ್ಟ್ ಮಾಡ್ಕೋಬೇಕು. ಇದ್ರಲ್ಲಿ ನಾನು ಪರಿಣಿತಿ ಹೊಂದಿದ್ದೀನಾ, ಇದನ್ನ ನಾನು ಫಾಲೋ ಮಾಡ್ತಾ ಇದ್ದೀನಾ, ನಮ್ಮನ್ನ ನಾವು ಚೆಕ್ ಮಾಡ್ಕೊಳ್ತಾ ಹೋಗ್ಬೇಕು. ತುಂಬಾ ಸಿಂಪಲ್. ಏನೇನು ಅಂದ್ರೆ, ಫಸ್ಟ್ ನೋ ಕಂಪ್ಯಾರಿಸನ್. ಯಾರ ಜೊತೆನೂ ಯಾರು ಕಂಪೇರ್ ಮಾಡ್ಕೊಳ್ಳೋ ಕೆಲ್ಸ ಇಲ್ಲ. ಯಾರ ಜೀವನಕ್ಕೆ ಅವರೇ ಕಾರಣ, ನಮ್ಮ ಈ ಸ್ಥಿತಿಗೆ ನಾವೇ ಕಾರಣ. ಪಕ್ಕದ ಮನೆಯವ್ರಿಗೆ ಬಂಗ್ಲೆ ಇದೆ ಅಂತ ನನಗೂ ಬಂಗ್ಲೆ ಇರ್ಬೇಕು ಅಂತಿಲ್ಲ. ಪಕ್ಕದ ಮನೆ ಕಾಸ್ಟ್ಲಿ ಸೀರೆ ತಗೊಂತಾರ ಅವರು ಅಂದ್ರೆ ನನಗೂ ಕಾಸ್ಟ್ಲಿ ಸೀರೆ ಬೇಕು ಅಂತ ಹಠ ಹಿಡಿಯೋದಲ್ಲ. ಈ ತರದ್ರಲ್ಲಿ ಖಂಡಿತ ಕಂಪ್ಯಾರಿಸನ್ಸ್ ಇರಬಾರ್ದು. ಎಷ್ಟು ನಾವು ಕಂಪ್ಯಾರಿಸನ್ ಮಾಡ್ಕೊಂಡು ಜೀವನದಲ್ಲಿ ಇರ್ತೀವೋ ಅಷ್ಟು ದುಃಖಕ್ಕೆ ನಾವು ಒಳಗಾಗ್ತೀವಿ. ಏನಿದೆಯೋ ಅದ್ರಲ್ಲಿ ನಾವು ಸಂತೋಷವಾಗಿ ಜೀವನ ನಡೆಸೋದನ್ನ ನಾವು ಕಲಿಬೇಕಾಗುತ್ತೆ. ಎಲ್ಲದ್ರಲ್ಲೂ ನಾವು ಮಿಡ್ಲ್ ಪಾತ್ ಅಲ್ಲಿ ಇರೋದನ್ನ ಅಡಾಪ್ಟ್ ಮಾಡ್ಕೋಬೇಕು. ಸೊ ಅದರಲ್ಲಿ ಮೊದಲನೇ ಸೂತ್ರ ನೋ ಕಂಪ್ಯಾರಿಸನ್. ಸೆಕೆಂಡ್ ಒನ್ ನೋ ಕಂಪ್ಲೇಂಟ್ಸ್. 3 ಕಂಪ್ಲೇಂಟ್. ಕೆಲವ್ರ ಜೀವನ ನಾವ್ ಹೆಂಗಿದೀವಿ ಅಂತ ನೋಡಲ್ಲ, ಯಾವಾಗ ನೋಡಿದ್ರು ಎದುರಿಗಿರೋರ್ ಮೇಲೆ, ಪಕ್ಕದಲ್ಲಿರೋರ್ ಮೇಲೆ, ಮನೇಲಿ ಯಾರ್ಯಾರು ಇರ್ತಾರೋ ಅವ್ರ ಮೇಲೆ ಕಂಪ್ಲೇಂಟ್ ಹೇಳ್ತಾನೆ ಇರೋದು ಒಂದ್ ಕೆಲ್ಸ. ಅವ್ರು ಸರಿ ಇಲ್ಲ, ಅದಕ್ಕೆ ನನಗೆ ಹಿಂಗಾಗ್ತಾ ಇದೆ, ಅವ್ರು ಏನೋ ಮಾಡಿದ್ರು ಅದಕ್ಕೆ ನನಗೆ ಈ ತರ ನನ್ ಜೀವನ ಹೀಗಿದೆ. ಯಾವಾಗ್ಲೂ ನಾವ್ ಈ ಕಂಪ್ಯಾರಿಸನ್ ಕಂಪ್ಲೇಂಟ್ ಮೂಡಲ್ಲೇ ಇರುವಂತಹದ್ದು. ಸೊ ಈ ಕಂಪ್ಲೇಂಟ್ ಅನ್ನ ದಯವಿಟ್ಟು ಅವಾಯ್ಡ್ ಮಾಡೋಣ. ಏನ್ ಅನ್ಸಿದ್ರು ಅದನ್ನ ಜಸ್ಟ್ ಅಬ್ಸರ್ವ್ ಮಾಡಿ, ಯಾಕೆ ಹಿಂಗಾಗ್ತಿದೆ ಅನ್ಕೊಳ್ಳಿ, ಸುಮ್ನಾಗಿ. ಯಾಕೆಂದ್ರೆ ಯಾರ ಬಗ್ಗೆ ನಾವು ಕಂಪ್ಲೇಂಟ್ ಹಾಕ್ಬೇಕಂದ್ರು ಅವರ ಆತ್ಮದ ಸ್ಥಿತಿನ ನಾವು ನೋಡ್ಕೋಬೇಕಾಗುತ್ತೆ. ಈ ಹಿಂದೆ ನಾನು ಹಲವಾರು ಕ್ಲಾಸಲ್ಲಿ ಆತ್ಮದ ಸ್ಥಿತಿಗಳ ಬಗ್ಗೆ ಹೇಳಿದ್ದೀನಿ. ಒಬ್ಬ ಮನುಷ್ಯ ಆತರ ನಡ್ಕೊಂತಾನೆ ಅಂತಂದ್ರೆ ಅವನ ಆತ್ಮದ ಸ್ಥಿತಿ ಇನ್ನ ಅಲ್ಲೇ ಇದೆ. ಇನ್ನ ಅವನ ಆತ್ಮ ಬೆಳಿಬೇಕು, ಅವನ್ ಇಂಪ್ರೂವ್ ಆಗ್ಬೇಕು. ಅದನ್ನ ಅರ್ಥ ಮಾಡ್ಕೊಂಡು ನಾವೇನ್ ಮಾಡ್ಬೇಕು, ಕಂಪ್ಲೇಂಟ್ಸ್ ಹಾಕ್ಬಾರ್ದು, ನಾವೇ ಚೇಂಜ್ ಆಗ್ಬೇಕು. ಎಷ್ಟು ಪ್ರಪಂಚದಲ್ಲಿ ಇರೋರ್ನೆಲ್ಲ ನಾವು ಚೇಂಜ್ ಮಾಡಕ್ಕಾಗಲ್ಲ. ಎಲ್ಲಾರನು ಎಲ್ಲಾ ಒಂದ್ ಸಿಚುಯೇಷನ್ಲು ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ ಅಂತಂದ್ರೆ ಅದು ಸರಿಯಲ್ಲ. ಸೊ ನಾನ್ ಸರಿ ಆಗ್ಬೇಕು ಫಸ್ಟ್, ಆವಾಗ ಕಂಪ್ಲೇಂಟ್ಸ್ ಅನ್ನೋದು ಕಡಿಮೆ ಆಗ್ತಾ ಬರುತ್ತೆ. ನೀವು ನೋಡ್ಕೊಂತಾ ಬನ್ನಿ, ದಿನೇ ದಿನೇ ಸ್ವಲ್ಪ ಚೇಂಜ್ ಮಾಡಿ. ಕಂಪ್ಲೇಂಟ್ಸ್ ಅನ್ನ ಆದಷ್ಟು ಕಡಿಮೆ ಮಾಡಿದಾಗ ನಮ್ ಮನ್ಸು ತುಂಬಾನೇ ಹಗುರವಾಗಿರುತ್ತೆ. ನೆಕ್ಸ್ಟ್ ಜಡ್ಜ್ಮೆಂಟ್. ನೋ ಜಡ್ಜ್ಮೆಂಟ್ ಅಂದ್ರೆ ಇನ್ನೊಬ್ರು ಜೀವನದಲ್ಲಿ ಹೋಗಿ ನಾವು ಜಡ್ಜ್ಮೆಂಟ್ ಕೊಡುವಂಥದ್ದು. ಇದು ಸರಿ ಇಲ್ಲ, ಅದು ಸರಿ ಇಲ್ಲ, ನೀನ್ ಮಾಡ್ತಿರೋದು ಹೀಗಿದೆ ಸರಿ ಇಲ್ಲ, ಅವ್ನ್ ಮಾಡ್ತಿರೋದು ಸರಿ ಇಲ್ಲ. ಈ ಜಡ್ಜ್ಮೆಂಟ್ಗಳು ನಾವು ಕೊಡೋದು ಬೇಡ. ನನ್ನ ವಿಷಯ ಎಷ್ಟಿದೆಯೋ ನಾವ್ ಅಷ್ಟು ನೋಡ್ಕೋಬೇಕು. ಇನ್ನೊಬ್ರು ವಿಷಯಕ್ಕೆ ಹೋಗಿ ಜಡ್ಜ್ಮೆಂಟ್ಗಳನ್ನ ಕೊಡೋದು ಬೇಡ. ಹಾಗೆ ಇನ್ನೊಂದು ನಾನ್ ಇಂಟರ್ಫರೆನ್ಸ್. ಬೇರೆಯವ್ರ ಜೀವನದಲ್ಲಿ ನಾವು ಮೂಗ್ ತೂರ್ಸೋದು ಬೇಡ. ಯಾರ ಜೀವನ ಅವ್ರಿಗೆ ಗೊತ್ತಿರುತ್ತೆ ನೋಡ್ಕೊಳ್ಳೋದು. ಜಸ್ಟ್ ಒಂದ್ ಸಜೆಷನ್ ಕೊಟ್ಟು ಸುಮ್ನಾಗ್ಬಿಡಕ್, ಅದು ಕೇಳಿದ್ರೆ ತಾವ್ ಯಾರು ಕೇಳಿದ್ರೆ ನಮಗೆ ಈ ತರ ಪ್ರಾಬ್ಲಮ್ ಇದೆ, ಸಜೆಷನ್ ಬೇಕಂತ ಕೇಳಿದಾಗ ಮಾತ್ರ ನಾವು ನಮಗೆ ಅನ್ಸದ್ದು ತುಂಬಾ ವ್ಯಾಲ್ಯೂಬಲ್ ಆಗಿ ಅತಿ ಕಡಿಮೆ ಮಾತಲ್ಲಿ ಒಂದು ಸಜೆಷನ್ ಕೊಡ್ಬೇಕಷ್ಟೆ. ತಗೊಳ್ತಾರೆ ಬಿಡ್ತಾರೆ, ಆಮೇಲೆ ಅದ್ರಲ್ಲಿ ತುಂಬಾ ಇಂಟರ್ಫಿಯರ್ ಆಗೋದು ಅವ್ರ ಮ್ಯಾಟರ್ ಅಲ್ಲಿ, ಕೇಳದೆ ಹೋಗೋದು ಅವ್ರ ಮ್ಯಾಟರ್ಸ್ ಅಲ್ಲಿ. ಆ ತರ ಖಂಡಿತ ಮಾಡಬಾರ್ದು. ಏನಾದ್ರು ಹೆಲ್ಪ್ ಆಗುತ್ತಾ ನಿಮ್ ಕಡೆಯಿಂದ, ಏನಾದ್ರು ಸೇವೆ ಆಗುತ್ತಾ, ಅದನ್ನ ಮಾಡ್ಬೇಕಷ್ಟೇ ಬಿಟ್ಟು ಅವರ ಪರ್ಸನಲ್ ಲೈಫ್ ಅಲ್ಲಿ, ಪರ್ಸನಲ್ ಜೀವನದಲ್ಲಿ ನಾವು ಇಂಟರ್ಫಿಯರೆನ್ಸ್ ಆಗ್ಬಾರ್ದು. ಅದೀವನ್ ನನ್ ಗಂಡ ಇರ್ಲಿ, ಮಕ್ಳಿರ್ಲಿ, ತುಂಬಾ ಪರ್ಸನಲ್ ವಿಷಯ ಅವ್ರಿಗೆ, ಅವ್ರ ಜೀವನ ಡಿಸಿಷನ್ ಅವ್ರಿಗೆ ಬಿಡಬೇಕು. ನಾವು ಗೈಡ್ ಮಾಡ್ಬೇಕಷ್ಟೇ, ಜಸ್ಟ್ ಗೈಡ್ ಮಾಡ್ಬೇಕು. ತಗೊಂತಾರ ಇಲ್ವಾ ಅವ್ರಿಗೆ ಬಿಟ್ಟಿದ್ ಚಾಯ್ಸ್. ಸೊ ನಮಗೆ ನಾನ್ ಇಂಟರ್ಫಿಯರೆನ್ಸ್ ಅನ್ನೋದು ನಾವೊಂದು ಇಟ್ಕೋಬೇಕಾಗತ್ತೆ. ಸೊ ಇಲ್ಲಿವರೆಗೂ ನೋ ಕಂಪ್ಯಾರಿಸನ್, ನೋ ಕಂಪ್ಲೇಂಟ್, ನೋ ಜಡ್ಜ್ಮೆಂಟ್, ನಾನ್ ಇಂಟರ್ಫಿಯರೆನ್ಸ್. ಇನ್ನೊಂದು ಫರ್ಗೆಟ್ ಅಂಡ್ ಫರ್ಗಿವ್. ಏನಾರು ಒಂದು ವಿಚಾರಗಳು ಆಗಿದ್ರೆ ವರ್ಷಾನ್ಗಟ್ಲೆ ಇಟ್ಕೊಂಡು ಕೊರಗೋದು, ತಿಂಗ್ಳುಗಟ್ಲೆ ಇಟ್ಕೊಂಡು ಕೊರಗೋದು, ಇದನ್ನ ಬಿಟ್ಬಿಡ್ಬೇಕು. ಫರ್ಗೆಟ್, ಯಾರಿಂದಾನೋ ಏನೋ ಆಯ್ತಾ ನಮಗ್ ತೊಂದ್ರೆ, ಮರ್ತು ಬಿಡ್ಬೇಕು ಅದನ್ನ. ಅದನ್ನೇ ಇಟ್ಕೊಂಡ್ ಕೂತ್ರೆ ಮುಂದಿನ ಜೀವನ ಅಥವಾ ಈಗ ನಡೀತಿರೋ ಜೀವನ ತುಂಬಾನೇ ಹಾಳಾಗೋಗುತ್ತೆ. ನೆಕ್ಸ್ಟ್ ಫರ್ಗಿವ್. ಫರ್ಗೆಟ್ ಅಂಡ್ ಫರ್ಗಿವ್. ಮರ್ತು ಬಿಡಿ, ಯಾರೇನಂದ್ರು, ನಿಮ್ಗೆ ಏನ್ ಅನ್ಯಾಯ ಮಾಡಿದ್ರು ಮರ್ತು ಬಿಡಿ. ಮರ್ತು ಬಿಟ್ಟು ಕೊರಗ್ತಾ ಕೂರೋದು, ಅವ್ರನ್ನ ಶಾಪ ಹಾಕ್ತಾ ಕೂರೋದು, ಆತರ ಅಲ್ಲ. ಫರ್ಗೆಟ್ ಅಂಡ್ ಫರ್ಗಿವ್. ಕ್ಷಮಿಸ್ಬಿಡಿ. ನನ್ನಿಂದ ಅವ್ರಿಗೆ ಯಾವತ್ತೋ ಏನೋ ಆಗಿತ್ತು, ಅದಕ್ಕೆ ನನಗೆ ಇವಾಗ ಹೀಗ್ ನಡ್ಕೊಂಡಿದ್ದಾರೆ ಅವ್ರು ನನ್ ಜೊತೆ ಅಂತಂದ್ಬಿಟ್ಟು ಅವ್ರನ್ನ ಫರ್ಗಿವ್ ಮಾಡಿ, ಕ್ಷಮಿಸ್ಬಿಡಿ. ನಡೆದಿರೋದನ್ನೆಲ್ಲ ಫರ್ಗೆಟ್ ಅಂಡ್ ಫರ್ಗಿವ್, ಮರ್ತು ಬಿಡೋದು, ಕ್ಷಮಿಸ್ಬಿಡೋದು, ಇದೊಂದು. ನೆಕ್ಸ್ಟ್ ಇನ್ನೊಂದು ಆಕ್ಸೆಪ್ಟೆನ್ಸ್.
ಜೀವನದಲ್ಲಿ ಏನೇ ಬಂದ್ರು ನಾವು ಎಲ್ಲದನ್ನು ಆಕ್ಸೆಪ್ಟ್ ಮಾಡ್ಬೇಕು. ಯಾಕ್ ಬಂದಿದ್ದನ್ನ ಬರ್ಬೇಡ ಅಂತ ತಳ್ಳಕ್ಕಾಗಲ್ಲ, ಆಲ್ರೆಡಿ ಬಂದಾಗಿದೆ. ಇದ್ ಯಾಕೆ ಬಂತು, ಬರಬಾರ್ದಿತ್ತು ಅಂತ ಕೊರಗೋದಲ್ಲ, ಜಸ್ಟ್ ಆಕ್ಸೆಪ್ಟ್ ಇಟ್. ಎಲ್ಲದನ್ನು ಆಕ್ಸೆಪ್ಟ್ ಮಾಡ್ಬೇಕು. ಯಾವ ತರ ನಾವ್ ಇದ್ರಿಂದ ಆಚೆ ಬರ್ಬೇಕು ಅದನ್ನ ವರ್ಕೌಟ್ ಮಾಡ್ಬೇಕು. ಬಂದಿದ್ದು ಏನ್ ಚಾಲೆಂಜಸ್ ಬಂದ್ರು ನಾವು ಫಸ್ಟ್ ಖುಷಿ ಪಡ್ಬೇಕು. ಯಾರಿಂದ ಈ ಚಾಲೆಂಜಸ್ ಬಂತು ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಯಾಕೆ, ಇದು ನಾನ್ ಜೀವನದಲ್ಲಿ ಇದ್ರಿಂದ ನಾನು ಏನೋ ಕಲಿಯೋದಿದೆ, ಪಾಠ ಕಲಿಯೋದಿದೆ, ನನ್ನ ಆತ್ಮ ಬೆಳವಣಿಗೆಗೆ ಇಲ್ಲಿ ನನಗೆ ಈ ತರ ಒಂದು ಚಾಲೆಂಜ್ ಬಂದಿದೆ. ಇದನ್ನ ವಿ ರೆಡಿ, ಯಾವಾಗ್ಲೂ ರೆಡಿ ಆಗಿರಿ. ಏನ್ ಚಾಲೆಂಜ್ ಬಂದ್ರೆ ಖುಷಿ ಆಗ್ಬೇಕು. ಓ, ನಾನು ಇನ್ನೊಂದ್ ಸ್ವಲ್ಪ ಕಲಿತಾ ಇದ್ದೀನಿ, ಈಗ ಕಲಿಯೋ ಅವಕಾಶ ಸಿಕ್ತು ಅಂತ ಅನ್ಕೊಂಡು ನಾವು ಖುಷಿಯಾಗಿ ಬಂದಿರೋದನ್ನೆಲ್ಲ ಆಕ್ಸೆಪ್ಟ್ ಮಾಡ್ತಾ ಹೋದಾಗ ಜೀವನದಲ್ಲಿ ಯಾವುದು ನಮಗೆ ಕಷ್ಟ ಅನ್ಸಲ್ಲ. ಬಂತ ಬಾ, ನಂಗೆ ಗೊತ್ತು ಇದು ಸಾಲ್ವ್ ಮಾಡ್ಕೊಳಕ್ಕೆ, ಎಲ್ಲದಕ್ಕೂ ಸೊಲ್ಯೂಷನ್ ನಮ್ಮ ಹತ್ರ ಇದ್ದೇ ಇರುತ್ತೆ. ಅದ್ ನಾವು ಧ್ಯಾನದಲ್ಲಿ ಎಷ್ಟು ಆಳವಾಗಿ ನಾವು ಧ್ಯಾನ ಪ್ರಾಕ್ಟೀಸ್ ಮಾಡ್ತಾ ಹೋಗ್ತೀವೋ ಆಗ ನಮ್ಗೆ ಇದೆಲ್ಲ ತುಂಬಾ ಈಸಿ ಅನ್ಸುತ್ತೆ ಜೀವನದಲ್ಲಿ. ಸೊ ಮಾಸ್ಟರ್ಸ್, ಇವತ್ತು ಇದಿಷ್ಟು ನಾವು ಅಳವಡಿಸ್ಕೊಳ್ಳೋಣ. ಡೇ ಬೈ ಡೇ ದಿನ ಚೆಕ್ ಮಾಡ್ಕೊಳ್ಳೋಣ, ಇದಿಷ್ಟರಲ್ಲಿ ನಾನು ಎಷ್ಟು ಅಳವಡಿಸ್ಕೊಂತಾ ಇದ್ದೀನಿ ನನ್ನ ಜೀವನದಲ್ಲಿ. ನೋ ಕಂಪ್ಯಾರಿಸನ್, ನೋ ಕಂಪ್ಲೇಂಟ್ಸ್, ನೋ ಜಡ್ಜ್ಮೆಂಟ್, ನಾನ್ ಇಂಟರ್ಫಿರೆನ್ಸ್, ಫರ್ಗೆಟ್ ಅಂಡ್ ಫರ್ಗಿವ್, ಆಕ್ಸೆಪ್ಟೆನ್ಸ್. ಈ 6 ಜ್ಞಾಪಕ ಇಟ್ಕೊಂಡು ದಿನಕ್ಕೆ ಒಂದರಂತೆ ಚೇಂಜ್ ಆಗೋಣ. 6 ದಿನದಲ್ಲಿ ನಾವು ಅವಾಗ ಚೇಂಜ್ ಆಗ್ಬೋದು.